ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಮಾತಾಡ್ತೀನಿ. ಮೊದಲು ಟೈಪ್ಸ್ ಆಫ್ ಅಕೌಂಟನ್ನು ನೋಡೋಣ. ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ನಾಮಿನಲ್ ಅಕೌಂಟ್. ರಿಯಲ್ ಅಕೌಂಟ್ಸ್ ಅಂದರೆ ಯಾವುಗಳು? ಅಸೆಟ್ ಮತ್ತು ಲಯಬಿಲಿಟಿಯ ಜನರಲ್ ಲೆಡ್ಜರ್ ಅಕೌಂಟ್ಗಳು. ಅವು ಯಾವುದೇ ಪರ್ಸನ್ನಿನ ಅಥವಾ ಯಾವುದೇ ಫರ್ಮಿನ ಅಕೌಂಟ್ ಅಲ್ಲದೆ ಇರೋದು, ಅದನ್ನು ರಿಯಲ್ ಅಕೌಂಟ್ ಅಂತ ಹೇಳ್ತೀವಿ. ಅಸೆಟ್ಟಲ್ಲಿ ಕ್ಯಾಶ್ ಅಕೌಂಟು, ಮಷಿನರಿ ಅಕೌಂಟು, ಫರ್ನಿಚರ್ ಅಕೌಂಟು ಇವೆಲ್ಲ ಅಸೆಟ್. ಬಟ್ ಇವು ಯಾವುದೇ ಫರ್ಮ್ ಅಲ್ಲ, ಅಥವಾ ಯಾವುದೇ ಕಂಪನಿ ಅಲ್ಲ, ಅಥವಾ ಯಾವುದೇ ಪರ್ಸನ್ ಅಲ್ಲ. ಅದಕ್ಕೋಸ್ಕರ ಇವು ರಿಯಲ್ ಅಕೌಂಟ್ ಅಂತ. ಕ್ಯಾಶ್ ಅದು ಕೂಡ ರಿಯಲ್ ಅಕೌಂಟ್, ಅದು ಅಸೆಟ್ಟು. ಬಟ್ ಯಾವುದೇ ಪರ್ಸನ್ ಅಥವಾ ಸಂಘ ಅಥವಾ ಯಾವುದೇ ಕಂಪನಿ ಅಲ್ಲ ಅದು. ಹಾಗಾಗಿ ಅದನ್ನು ರಿಯಲ್ ಅಕೌಂಟ್ ಅಂತ ಕರಿತೀವಿ. ಅದು ಯಾವುದೇ ಪರ್ಸನ್ ಅಥವಾ ಯಾವುದೇ ಫರ್ಮ್ ಆಗಿದ್ದರೆ ಅದನ್ನು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ, ಅಷ್ಟೇ ವ್ಯತ್ಯಾಸ. ಪರ್ಸನಲ್ ಅಕೌಂಟ್ ಅಂದರೆ ಯಾವುದೇ ಪರ್ಸನ್, ಫರ್ಮ್ ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ರಿಲೇಟೆಡ್ ಆಗಿರ್ತಕ್ಕಂತಹ ಅಕೌಂಟ್ಗಳು, ಅದನ್ನು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದರೆ ಎಕ್ಸ್ಪೆನ್ಸು, ಲಾಸು, ಇನ್ಕಮು, ಗೇನು, ಈ ಅಕೌಂಟ್ಗಳನ್ನು ನಾಮಿನಲ್ ಅಕೌಂಟ್. ಉದಾಹರಣೆಗೆ ಪರ್ಚೇಸಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಇವುಗಳೆಲ್ಲ ನಾಮಿನಲ್ ಅಕೌಂಟ್ಗಳು. ರೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಲ್ವ, ಇವನ್ನೆಲ್ಲ ಇವು ನಾಮಿನಲ್ ಅಕೌಂಟ್. ರಿಯಲ್ ಅಕೌಂಟ್ ಅಂದರೆ ಅಸೆಟ್ ಮತ್ತು ಲಯಬಿಲಿಟಿಗಳ ಜನರಲ್ ಲೆಡ್ಜರ್ ಅಕೌಂಟ್ಗಳು. ಅವು ಯಾವುದೇ ಪರ್ಸನ್ ಅಥವಾ ಫರ್ಮಿಗೆ ರಿಲೇಟೆಡ್ ಅಲ್ಲ. ಪರ್ಸನಲ್ ಅಕೌಂಟ್ ಅಂದರೆ ಯಾವುದೇ ಫರ್ಮ್ ಅಥವಾ ಯಾವುದೇ ಪರ್ಸನಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಅಕೌಂಟು. ನಾಮಿನಲ್ ಅಕೌಂಟ್ ಅಂದರೆ ಎಕ್ಸ್ಪೆನ್ಸು, ಲಾಸಸ್ಸು, ಇನ್ಕಮ್ಸು, ಗೇನ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಅಕೌಂಟ್ಗಳು. ಇಷ್ಟು. ಇದಾದಮೇಲೆ ಇದಕ್ಕೆ ಏನೇನು ರೂಲು, ಒಂದೊಂದು ಅಕೌಂಟಿಗೆ ಬೇರೆ ಬೇರೆ ಥರ ಇದೆ, ಅದನ್ನು ಹೇಳ್ತೀನಿ. ರಿಯಲ್ ಅಕೌಂಟಿಗೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾವು ಕ್ಯಾಶಿನ ಎಕ್ಸಾಂಪಲನ್ನು ತಗೊಳ್ಳೋಣ. ಕ್ಯಾಶು ನಮ್ಮ ಆರ್ಗನೈಸೇಷನಿಗೆ ಬಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್. ಕ್ಯಾಶ್ ನಮ್ಮ ಆರ್ಗನೈಸೇಷನಿಂದ ಹೊರಗೆ ಹೋದರೆ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಉದಾಹರಣೆಗೆ ನಾವು ಎರಡು ರಿಯಲ್ ಅಕೌಂಟನ್ನೇ ತಗೊಳ್ಳೋಣ. ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತ ಇಟ್ಕೊಳ್ಳಿ. ನಾವು 1,000 ರೂಪಾಯಿ ಕೊಟ್ಟು ಒಂದು ಕುರ್ಚಿಯನ್ನು ತಗೊಳ್ತೀವಿ ನಮ್ಮ ಆರ್ಗನೈಸೇಷನಿಗೆ. ಅದು ಜರ್ನಲ್ ಎಂಟ್ರಿ ಏನು? ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗುತ್ತೆ. ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಫರ್ನಿಚರ್ ಅಕೌಂಟ್ ಡೆಬಿಟ್, ಯಾಕೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಕ್ಯಾಶ್ ಅಕೌಂಟ್ ಕ್ರೆಡಿಟ್, ಯಾಕೆ? ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶ್ ಹೊರಗಡೆ ಹೋಯಿತು, ಫರ್ನಿಚರು ನಮ್ಮ ಆರ್ಗನೈಸೇಷನ್ಗೆ ಬಂತು. ಫರ್ನಿಚರು ರಿಯಲ್ ಅಕೌಂಟು, ಕ್ಯಾಶು ರಿಯಲ್ ಅಕೌಂಟು. ಎರಡು ಅಸೆಟ್ ಸೈಡಲ್ಲಿ ತೋರಿಸ್ತೀವಿ ನಾವು ಅಲ್ವಾ. ಕ್ಯಾಶು ಕರೆಂಟ್ ಅಸೆಟ್ಟು, ಫರ್ನಿಚರು ಫಿಕ್ಸ್ಡ್ ಅಸೆಟ್ಟು. ಡೆಬಿಟ್ ವಾಟ್ ಕಮ್ಸ್ ಇನ್. ಫರ್ನಿಚರ್ has come to our organization. Cash has gone out of our organization. Debit the furniture account and credit the cash account as per real account rule. Okay. Personal account. Debit the receiver, credit the giver. Debit the receiver ಆ್ಯಂಡ್ ಕ್ರೆಡಿಟ್ ದಿ ಗಿವರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದು ಹೇಗೆ ಕನ್ಸಿಡರ್ ಮಾಡ್ತೀರಾ? ಈಗ ನಾವು ಯಾರಿಗೂ ಗೂಡ್ಸನ್ನು ಸೇಲ್ ಮಾಡಿದ್ವಿ, ಎ ಅನ್ನೋ ಪರ್ಸನಿಗೆ, ಆನ್ ಕ್ರೆಡಿಟ್ ಬೇಸಿಸ್. ಆಗ ಜರ್ನಲ್ ಎಂಟ್ರಿ ಏನು? ಎಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಡೆಬಿಟ್ ದಿ ರಿಸೀವರ್, ಎ ಹ್ಯಾಸ್ ರಿಸೀವ್ಡ್.
ದಿ ಗೂಡ್ಸ್ ಫ್ರಮ್ ಅಸ್ ಅಲ್ವಾ. ಹೇಗೆ ನಾವು ಗೂಡ್ಸನ್ನು ಕೊಟ್ಟಿದ್ದೀವಿ, ಅವನ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಯಾಕೆ ಡೆಬಿಟ್ ಮಾಡಿದ್ವಿ? ಇಟ್ ಈಸ್ ಎ ಪರ್ಸ್ನಲ್ ಅಕೌಂಟ್. ಕ್ರೆಡಿಟ್ ಟು ಸೇಲ್ಸ್ ಅಕೌಂಟ್ ಮಾಡಿದ್ವಿ, ಅದು ನಾಮಿನಲ್ ಅಕೌಂಟು. ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೇಲ್ಸ್ ಅನ್ನೋದು ರೆವಿನ್ಯೂ, ಅದು ನಮಗೆ ಅಲ್ವಾ. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಥವಾ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಇನ್ಕಮ್ ಅದು, ಹಾಗಾಗಿ ಅದನ್ನು ಕ್ರೆಡಿಟ್ ಮಾಡಿದ್ದೀವಿ. ಪರ್ಸ್ನಲ್ ಅಕೌಂಟಿಗೆ ಬರೋಣ. ಕ್ರೆಡಿಟ್ ದಿ ಗಿವರ್, ಡೆಬಿಟ್ ದಿ ರಿಸೀವರ್ ಹೇಳಿದೆ. ಈಗ ಕ್ರೆಡಿಟ್ ದಿ ಗಿವರ್. ಈಗ ನಾವು ಯಾರ ಹತ್ರನೂ ಗೂಡ್ಸ್ ತೊಗೊಂಡ್ವಿ, ಬಿ ಅನ್ನೋನಿಂದ 10,000 ರೂಪಾಯಿ ಸರಕನ್ನು ತಗೊಂಡ್ವಿ ಆನ್ ಕ್ರೆಡಿಟ್ ಬೇಸಿಸ್ ಅಂತ ಅಂದ್ಕೊಳ್ಳಿ. ಆಗ ನಾವು ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಬೀಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಹಾಗಾಗಿ ಪರ್ಸ್ನಲ್ ಅಕೌಂಟು ಈ ಥರ ವರ್ಕ್ ಆಗುತ್ತೆ. ನಾಮಿನಲ್ ಅಕೌಂಟ್ ನೋಡೋಣ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ನಾವು ಪರ್ಚೇಸಸ್ ಅಕೌಂಟನ್ನು ತಗೊಳ್ಳೋಣ. ನಾವು ಗೂಡ್ಸನ್ನು ಯಾರಿಂದನೋ ಪರ್ಚೇಸ್ ಮಾಡಿದ್ವಿ, ಈಗಷ್ಟೇ ಹೇಳಿದೆ ಎಕ್ಸಾಂಪಲ್. ಫ್ರಮ್ ಬಿ ವಿ ಹ್ಯಾವ್ ಪರ್ಚೇಸ್ಡ್ ಗೂಡ್ಸ್. ಅವಾಗೇನು? ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ರವೀಸ್ ಅಕೌಂಟ್. ಪರ್ಸ್ನಲ್ ಅಕೌಂಟು ಕ್ರೆಡಿಟ್ ದಿ ಗಿವರ್. ಅಥವಾ ರೆಂಟ್ ಪೇಯ್ಡ್ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ? ಕ್ಯಾಶು ಕಡಿಮೆ ಆಗುತ್ತೆ ನಮ್ಮದು. ಕ್ರೆಡಿಟ್ ವಾಟ್ ಗೋಸ್ ಔಟ್, ರಿಯಲ್ ಅಕೌಂಟು ಕ್ಯಾಶು ಅಲ್ವಾ. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಡೆಬಿಟ್ ಯಾವ ಅಕೌಂಟ್ ಮಾಡಬೇಕು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಡೆಬಿಟ್ ಟು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ರೆಂಟ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ರಿಯಲ್ ಅಕೌಂಟಿನ ರೂಲ್ ಪ್ರಕಾರ ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಹ್ಯಾಸ್ ಗಾನ್ ಔಟ್. ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಈ ಥರ ಉದಾಹರಣೆಗಳ ಮುಖಾಂತರ ನೋಡೋಣ. ಈಗ ಕ್ಯಾಶ್ ರಿಸೀವ್ಡ್ ಫ್ರಮ್ ರವಿ. ಕ್ಯಾಶ್ ರಿಯಲ್ ಅಕೌಂಟು. ಯಾಕೆ ರಿಯಲ್ ಅಕೌಂಟು? ಇದು ಕರೆಂಟ್ ಅಸೆಟ್ ಸೈಡ್ ಇದೆ, ಬಟ್ ಯಾವುದೇ ಪರ್ಸನ್ ಅಥವಾ ಫರ್ಮ್ ಅಲ್ಲ ಅದು. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ರವೀಸ್ ಅಕೌಂಟ್. ರವಿ ಪರ್ಸನ್ನು, ಪರ್ಸ್ನಲ್ ಅಕೌಂಟಲ್ಲಿ ಬರುತ್ತೆ. ರಿಯಲ್ ಅಕೌಂಟಿನ ರೂಲ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶ್ ರಿಸೀವ್ಡ್ ಫ್ರಮ್ ರವಿಯಿಂದ ಕ್ಯಾಶ್ ರಿಸೀವ್ ಆಗಿದೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ರವೀಸ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ಏನು ಹೇಳುತ್ತೆ? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಕ್ಯಾಶ್ ರಿಸೀವ್ಡ್ ಫ್ರಮ್ ರವಿ ಹ್ಯಾಸ್ ಪೇಯ್ಡ್ ಕ್ಯಾಶ್ ಟು ಅಸ್. ರವಿ ನಮಗೆ ಕೊಟ್ಟಿದ್ದಾನೆ ದುಡ್ಡು, ಹಾಗಾಗಿ ಅವನ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ದೀವಿ. ಕ್ರೆಡಿಟ್ ದಿ ಗಿವರ್ ಅಲ್ವಾ. ಹಾಗಾಗಿ ಅದೇ ಥರ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಟು ರವಿಗೆ ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಆನ್ ಕ್ರೆಡಿಟ್ ಬೇಸಲ್ಲಿ ಸೇಲ್ ಮಾಡಿದ್ದೀವಿ. ರವಿ ಅಕೌಂಟ್ ಪರ್ಸ್ನಲ್ ಅಕೌಂಟ್ ಅಲ್ವಾ. ಪರ್ಸ್ನಲ್ ಅಕೌಂಟ್ ಏನು ಹೇಳುತ್ತೆ ರೂಲು? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಟು ರವಿಗೆ ನಾವು ಕೊಟ್ಟಿದ್ದೀವಿ ಗೂಡ್ಸು, ಸೇಲ್ ಮಾಡಿದ್ದೀವಿ, ಹಾಗಾಗಿ ಅವನ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಡೆಬಿಟ್ ದಿ ರಿಸೀವರ್, ಪರ್ಸ್ನಲ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅನ್ನೋದು ನಾಮಿನಲ್ ಅಕೌಂಟು ಅಲ್ವಾ. ಅದಕ್ಕಾಗಿ ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ? ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಇದು ಇನ್ಕಮ್ ಅಲ್ವಾ, ಅದಕ್ಕೆ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಮಾಡಿದ್ದೀವಿ ಈ ಅಕೌಂಟನ್ನು. ರವೀಸ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ, ಡೆಬಿಟ್ ದಿ ರಿಸೀವರ್. ಅದೇ ಥರ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರವಿ ಆನ್ ಕ್ರೆಡಿಟ್. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರವಿ ಆನ್ ಕ್ರೆಡಿಟ್ ಬೇಸಿಸ್. ಪರ್ಚೇಸಸ್ ಅಕೌಂಟ್ ಡೆಬಿಟ್, ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ರವೀಸ್ ಅಕೌಂಟು ಪರ್ಸ್ನಲ್ ಅಕೌಂಟು. ರವಿ ಇಸ್ ದಿ ಗಿವರ್ ಹಿಯರ್. ರವಿಯಿಂದ ನಾವು ತೊಗೊಳ್ಳೋದು,
ರವಿ ನಮಗೆ ಗೂಡ್ಸ್ ಕೊಟ್ಟಿರ್ತಾನೆ. ಪರ್ಸ್ನಲ್ ಅಕೌಂಟ್, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ರವೀಸ್ ಅಕೌಂಟ್. ಪರ್ಚೇಸಸ್ ಅಕೌಂಟ್ ಅಂದ್ರೆ ಯಾಕೆ ಡೆಬಿಟ್ ಆಯಿತು ಅಂದರೆ ನಾವು ಪರ್ಚೇಸ್ ಮಾಡಿದ್ವಿ ಗೂಡ್ಸನ್ನು. ಇದೇನು ಹೇಳುತ್ತೆ ನಮ್ಮ ನಾಮಿನಲ್ ಅಕೌಂಟಿನ ರೂಲು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಪರ್ಸ್ನಲ್ ಅಕೌಂಟ್ ಏನು ಹೇಳುತ್ತೆ? ಕ್ರೆಡಿಟ್ ದಿ ಗಿವರ್. ಅದೇ ಥರ ಮಾಡಿದ್ದೀವಿ ಇಲ್ಲಿ. ಈ ಥರ ನೋಡಿ. ನಿಮಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಧನ್ಯವಾದಗಳು.